ಅದ್ಭುತಗಳನ್ನು ನಡೆಸುವ ದೇವರು ನೀನೇ. ನಿನ್ನ ಬಲವನ್ನು ಜನರಲ್ಲಿ ತೋರಿಸಿದ್ದಿ. ಮಂಗಳವಾರ 8ನೇ ಜುಲೈ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 63ನೇ ಕೀರ್ತನೆಯ 7ನೇ ವಚನ. ನೀನು ನನ್ನ ಸಹಾಯಕನಾಗಿರುವುದರಿಂದ ನಿನ್ನ ರೆಕ್ಕೆಗಳ ನೆರಳಿನಲ್ಲಿ ನಾನು ಉತ್ಸಾಹ ಪಡುವೆನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವು ಸುರಕ್ಷಿತವಾಗಿ ದೇವರ ನೆರಳಿನಲ್ಲಿರುವಾಗ ಸಂತೋಷದಿಂದ ಉತ್ಸಾಹದ ಧ್ವನಿಯಿಂದ ಹಾಡೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಆತನ ರೆಕ್ಕೆಯ ನೆರಳಲ್ಲಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಈ ಒಂದು ಕೀರ್ತನ ಸಂಗ್ರಹವನ್ನು ಬರೆಯುವಾಗ ತಾನು ಅಡವಿಯಲ್ಲಿ ಸೌಲನ ಭಯದಿಂದ ಸೌಲನು ತನ್ನನ್ನು ಸಾಯಿಸುತ್ತಾನೆ ಎಂಬಂಥ ಪರಿಸ್ಥಿತಿಯಲ್ಲಿ ಅಡವಿಯಲ್ಲಿ ಇದ್ದನು. ಈ ಸಂದರ್ಭದಲ್ಲಿ ಯಾವ ಜನರಾಗಲಿ ಯಾವ ಅರಸನಾಗಲಿ ಯಾವುದೂ ದಾವೀದನಿಗೆ ರಕ್ಷಣೆ ಕೊಡಲಿಲ್ಲ. ದಾವೀದನಿಗೆ ರಕ್ಷಣೆ ಬಂದದ್ದು ದೇವರಿಂದಲೇ. ಅದಕ್ಕೆ ದಾವೀದನು ಬಹಳ ಅದ್ಭುತವಾಗಿ ವರ್ಣಿಸುತ್ತಾ ಹೇಳುತ್ತಾನೆ, ನಿನ್ನ ರೆಕ್ಕೆಯ ನೆರಳಿನಲ್ಲಿ ಇರುವುದರಿಂದ ಉತ್ಸಾಹ ಧ್ವನಿ ಮಾಡುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಾವ ಅಪಾಯ ನಮಗಿದ್ದರೂ ನಮ್ಮನ್ನು ಉಳಿಸುವಂಥದ್ದು ದೇವರ ಶಕ್ತಿಯ ಹೊರತು ಬೇರೆ ಯಾವುದೂ ಅಲ್ಲ. ದೇವರ ನೆರಳಿನಲ್ಲಿ ಇದ್ದೇವೆ ಎಂಬುದಾಗಿ ನಾವು ಅನುಭವಿಸಿದಾಗ ಆ ಸಂದರ್ಭದಲ್ಲಿ ಸಮಾಧಾನದಿಂದ ದೇವರಿಗೆ ಉತ್ಸಾಹ ಧ್ವನಿ ಮಾಡಬೇಕು. ಇದು ನಾವು ಎಷ್ಟು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಎಂಬುವಂಥದ್ದನ್ನು ತೋರಿಸುವಂಥದ್ದಾಗಿದೆ. ದೇವರ ಆ ವಿಶೇಷವಾದಂಥ ರಕ್ಷಣೆಯ ಅನುಭವ, ದೇವರೇ ನಮ್ಮನ್ನು ಕಾಪಾಡುತ್ತಾನೆ ಎಂಬಂಥ ಪರಿಸ್ಥಿತಿಯನ್ನು ಅನುಭವಿಸಿದಂಥ ನಾವು ಸಂತೋಷದಿಂದ ದೇವರಿಗೆ ಹರ್ಷಧ್ವನಿ ಹಾಡೋಣ, ಸಂತೋಷದಿಂದ ಉತ್ಸಾಹ ಮಾಡೋಣ. ಯಾಕಂದರೆ ದೇವರೇ ನಮಗೆ ರಕ್ಷಕನಾಗಿದ್ದಾಗ ಯಾವ ರೀತಿಯಾದಂಥ ಅಪಾಯ ನಮ್ಮನ್ನು ತಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ದೇವರು ಎಲ್ಲ ಸಂದರ್ಭದಲ್ಲೂ ರಕ್ಷಿಸುತ್ತಾನೆ ಎಂಬ ನಂಬಿಕೆಯಿಂದ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಳೋಣ. ಸಂತೋಷದಿಂದ ಹಾಡುತ್ತಾ ಕೀರ್ತಿಸೋಣ. ಕರ್ತನೆ, ದಯಾಮಯ ಸ್ವಾಮಿಯ ಕೃಪಾ ಸಂಪೂರ್ಣನಾದ ದೇವರೇ, ನಮ್ಮ ಪರಿಸ್ಥಿತಿಗಳು ಭಯಂಕರವಾಗಿದ್ದಾಗ್ಯೂ ನೀನು ನಮಗೆ ರಕ್ಷಣೆ ಕೊಟ್ಟಿದ್ದರಿಂದ ಯಾವ ಅಪಾಯ ನಮಗೆ ತಟ್ಟಲಿಲ್ಲ. ನೀನೇ ಕಾಪಾಡು, ಮುನ್ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.